ಹುಮನಾಬಾದ್ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದ ಕಳಸಾರೋಹಣ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾರ್ಚ್ 28ರಂದು ಹಿಪ್ಪರಗಿ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದ ಕಳಸಾರೋಹಣ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗಲಿದೆ ಅಂತ ಪೂಜ್ಯ ಪ್ರದೀಪ್ ಅಪ್ಪಾಜಿ ಅವರು ತಿಳಿಸಿದ್ದಾರೆ. ಚಿಟಗುಪ್ಪ ತಾಲೂಕಿನ ಹಿಪ್ಪರಗಿ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಗುರುವಾರ ಕರೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಮಾರ್ಚ್ 28ರಂದು ಶುಕ್ರವಾರದಂದು ಬೆಳಗ್ಗೆ ಗ್ರಾಮದ ಲಕ್ಷ್ಮೀ ಮಂದಿರದಿಂದ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೆ ಪಲ್ಲಕ್ಕಿ ಮತ್ತು ಕಳಸದ ಭವ್ಯ ಮೆರವಣಿಗೆ ನಡೆಯಲಿದೆ. ಮಧ್ಯಾಹ್ನ ವೇದಿಕೆ ಸಮಾರಂಭ ಜರುಗಲಿದ್ದು ಅದರಲ್ಲಿ ಪೂಜ್ಯರು, ಗಣ್ಯರು, ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಶ್ರೀಮಂತ್ ಪಾಟೀಲ್, ವಕೀಲರಾದ ಸತೀಶ್ ರಾಂಪುರೆ, ಮಲ್ಲಿಕಾರ್ಜುನ್ ಮಹೇಂದ್ರಕರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮುಂಜಾನೆ ಬೆಳಗ್ಗೆ 10 ಗಂಟೆಗೆ ಕುಂಭ ಕಾರ್ಯಕ್ರಮವನ್ನು ನನಗೆ ಉತ್ಸವ ಇದೆ. ಅದೇ ರೀತಿ ನೂತನ ಒಂದು ಪಲ್ಲಕ್ಕಿ ಉತ್ಸವ ಇನ್ನೂ ಇದ್ದಿದೆ. ಅದೇ ರೀತಿಯಾಗಿ 12 ಗಂಟೆ 20 ನಿಮಿಷಕ್ಕೆ ಕಳಸಾರೋಹಣ ಇದೆ. ಇದೇ ರೀತಿಯಾಗಿ ಎಲ್ಲ ಸದ್ಭಕ್ತರು ಪಕ್ಕ ಹಳ್ಳಿ ಆಗಲಿ ಬೇರೆ ತಾಲೂಕು ಆಗಲಿ ಎಲ್ಲರೂ ಬಂದು ಆಗಮಿಸಿ ನಮ್ಮ ಪೂಜಾ ಗುರುಗಳಾದ ಶ್ರೀ ಶತಸ್ಥಳಿ ಬ್ರಹ್ಮ ಶಿವಾಚಾರ್ಯ ವಿರೂಪಾಕ್ಷಪ್ಪ ಮತ್ತು ಅವರು ನೆಲೆದಾಡುವ ದೇವರು ಅವರು ಕೂಡ ಈ ಮಠದ ಸಲುವಾಗಿ ಬಹಳಷ್ಟು ಶ್ರಮಪಟ್ಟು ಬರ್ತಾ ಇದ್ದಾರೆ. ಬಹಳ ಅವರು ಆಗಲೇ ಅವರು ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ. ಈ ಮಠ ಕಾರ್ಯಕ್ರಮಕ್ಕಾಗಿ ಎಷ್ಟೇ ಆದರೂ ಬೆಳಗ್ಗೆ ಮುಂಜಾನೆ 8-8:30 ನಿಮ್ಮ ಗ್ರಾಮಕ್ಕೆ ಆಗಮಿಸಿ ಪೂಜೆ ಮುಗಿಸಿ ಕಳಸಾರೋಹಣ ಮುಗಿಸಿ ಕಸಿಂದ ನಾನು ಬರ್ತೀನಿ ಅಂತೇಳಿ ನಮಗೆ ಟೈಮ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ಕೂಡ ಬಂದು ನಮ್ಮ ನೆಲೆದಾಡುವ ದೇವರದು ಆಶೀರ್ವಾದ ಪಡಿ ಕುಂಭ ಕಾರ್ಯಕ್ರಮ ಹಾಗೂ ಒಂದು ನೂತನ ಒಂದು ಹೊಸ ಪಲ್ಲಕ್ಕಿ ಉತ್ಸವ ಪ್ರತಿ ವರ್ಷ ಮಾಡಬೇಕಂತೇಳಿ ನಮ್ಮ ಆಶೆಯಿಂದ ಹೊಸದೊಂದು ಮತ್ತು ಉತ್ಸವ ಪಲ್ಲಕ್ಕಿ ಅಡ್ಡ ಪಲ್ಲಕ್ಕಿ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಅದೇ ರೀತಿ ಅದರ ನಂತರ ಕಳಸಾರೋಹಣ ಸಭೆ ನಮ್ಮ ಮಾಜಿ ಶಾಸಕರು ಹಾಗೂ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಆಗಮಿಸ್ತಾರೆ. ಅವರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಕಳಸಾರೋಹಣ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಈ ವೇದಿಕೆ ಮೇಲೆ ಪತ್ರಿಕಾ ಸುದ್ದಿಗೋಷ್ಠಿಗೋಸ್ಕರ ಹಾಗೂ ಪ್ರಿಂಟ್ ಮೀಡಿಯಾದಲ್ಲಿ ಪ್ರಕಟಣೆಗೋಸ್ಕರ ಹಾಗೂ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮದ ಒಂದು ಬಿಡುಗಡೆಗೋಸ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಗೋಸ್ಕರ ಇಲ್ಲಿ ನಾವೆಲ್ಲರೂ ನೆರೆದಿದ್ದೇವೆ. ಅದರ ಅನುಗುಣವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಗಣ್ಯರು, ಅದೇ ರೀತಿ ಈ ಕಾರ್ಯಕ್ರಮ ಹಾಗೂ ಈ ದೇವಸ್ಥಾನವನ್ನು ಭವ್ಯವಾದ ದೇವಸ್ಥಾನ ನಿರ್ಮಾಣ ಮಾಡಿದಂಥ ಸನ್ಮಾನ್ಯ ಶ್ರೀ ಪೂಜ್ಯರಾದಂಥ ಪ್ರದೀಪ್ ಅಪ್ಪಾಜಿಯವರು ಈ ದೇವಸ್ಥಾನ ನಿರ್ಮಿಸಿದರೆ ಅವರ ಒಂದು ಮುಂಚೂಣಿಯಲ್ಲಿ ಈ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ದಿನಾಂಕ 28/3/2025 ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದಂತೆ ನಮ್ಮ ಗೆಳೆಯರಾದಂಥ ಶ್ರೀಮಂತ್ ಪಾಟೀಲ್ ಅವರು ಹೇಳಿದ್ದಾರೆ ಸವಿಸ್ತಾರವಾಗಿ. ಅದರನುಗುಣವಾಗಿ ಈ ಕಾರ್ಯಕ್ರಮದಲ್ಲಿ ಈ ಪೂಜ್ಯರಾದಂಥ ಸಿದ್ದರಾಮಾನಂದ ಸ್ವಾಮಿಗಳು, ಅದೇ ರೀತಿ ಮಾಳಿಂಗರಾಯ ಮಹಾರಾಜರು, ಅದೇ ರೀತಿ ಸಾಕಷ್ಟು ಗುರುಗಳು ಬರ್ತಾ ಇದ್ದಾರೆ. ಅದೇ ರೀತಿ ಅಡವಿ ಲಿಂಗ ಮಹಾರಾಜರು, ಅದೇ ರೀತಿ ರೇವಣಸಿದ್ಧ ಶಿವಾಚಾರ್ಯರು, ಹೀಗೆ ಸಾಕಷ್ಟು ಗುರುಗಳು ಈ ಕಾರ್ಯಕ್ರಮದಲ್ಲಿ ವಹಿಸುತ್ತಿದ್ದಾರೆ. ಅದಕ್ಕೆ ನಮ್ಮ ತಾಲೂಕಿನ ಹಾಗೂ ಬೇರೆ ತಾಲೂಕಿನ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಕ್ಕೆ ತಾವೆಲ್ಲರೂ ಬಂದು ಆ ದೇವರ ಅಂದರೆ ಈ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಅದು ಎಲ್ಲ ಗ್ರಾಮಸ್ಥರು, ಸದ್ಭಕ್ತರು, ಮಠದ ಭಕ್ತರನ್ನಪ್ಪ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳಿ ಈಗಾಗಲೇ ನಮ್ಮದೆಲ್ಲ ಹಿರಿಯರು, ಪೂಜ್ಯರು ಎಲ್ಲ ಮನವಿ ಮಾಡ್ಕೊಂಡಿದ್ದಾರೆ. ನಂದು ವಿನಂತಿ ಏನಂದ್ರೆ ನಾಳೆ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗ್ತಾ ಇದೆ. ಈಗಾಗಲೇ ಹೇಳಿರ್ತಕ್ಕಂಥ ಎಲ್ಲ ಪೂಜ್ಯರು, ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನನ್ನ ಪರವಾಗಿ ಏನು ಅಪೀಲ್ ಮಾಡ್ತಾ ಇದ್ದೀನಿ ಅಂದ್ರೆ ತಾವೆಲ್ಲರೂ ಎಲ್ಲ ಗ್ರಾಮದವರು
ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಹಿರಿಯರ ಪೂಜ್ಯರ ಮತ್ತು ದೇವರ ಒಂದು ಆಶೀರ್ವಾದ ಪಡಿಬೇಕಂತ ಹೇಳಿ ನಂದೊಂದು ವಿನಂತಿ ಇದೆ, ತಾವೆಲ್ಲರೂ ಬರ್ಬೇಕಂತೇಳಿ. ಹಾಗೆ ಈಗ ಪ್ರದೀಪ್ ಅಪ್ಪಾಜಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲಿ ತಾಲೂಕು ಚಿಂಚೋಳಿ, ಎಲ್ಲಿ ಕಲ್ಲೂರು ಕಟ್ಟಳ್ಳಿ, ಎಲ್ಲಿ ಮೈಲಾರು, ಅಲ್ಲಿವರೆಗೂ ಅವ್ರದ್ದು ಕೀರ್ತಿ ಏನಪ್ಪ ಅಂದ್ರೆ ಹರಡ್ಯದ. ಅವ್ರ ಭಕ್ತಾದ್ರ ಗುಲ್ಬರ್ಗ, ಬೀದರ್ ಜಿಲ್ಲಾ ತುಂಬ ಎಲ್ಲ ಭಕ್ತಾದಿಗಳು ನಾಳೆ ಬರ್ತಾ ಇದ್ದಾರೆ. ನಾವು ಸುತ್ತಮುತ್ತಲಿನೂ ಬಂದು ಈ ಮಠಕ್ಕೆ ನಮ್ಮ ಕೈಲಾದಷ್ಟು ಸೇವೆ ಸಲ್ಲಿಸೋಣ, ತಾವು ಬರಬೇಕು. ಹಾಗೆ ನಾವು ನಾನು ಸುಮಾರು ಒಂದು 10-15 ವರ್ಷ ಹಿಡಿದು ಪೂಜಾರಿ ಸರಿ ಇದ್ದೀನಿ. ವಕೀಲ್ ಸಾಹೇಬರಾಗಲಿ, ನಾವಾಗಲಿ ಶ್ರಾವಣದಲ್ಲಿ ಕಾರ್ಯಕ್ರಮ ಮಾಡೋದಾಗಲಿ, ಪ್ರವಚನ ಭಾಗಿಯಾಗೋದಾಗಲಿ ನಾವು. ಈ ಸಂದರ್ಭದಲ್ಲಿ ಸಂಗಪ್ಪ ವಡ್ಡನ್ಕೀರ, ಪ್ರಕಾಶ್ ಉಡ್ಬಾಳ್ಕರ್, ವಿಠ್ಠಲರಾವ್ ಬೆನ್ಚುಂಚೋಳಿ, ತಾನಾಜಿ ಪಾಟೀಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್.